ನನಗದೆ ಗಾಡಿ ಅಣ್ಣ ತರಕಾರಿ ಹೆಚ್ಚಾಗದೆ ಬೇರೆ ಏನೇನು ಕೆಲಸ ಐತಾ? ಮಧ್ಯಾಹ್ನ ಸಾಂಬಾರ್ಗೆ ಮಸಾಲೆ ಹುರ್ಕೋಬೇಕು, ಹೋಗಿ ತಗೊಂಬಾ. ಸರಿ ಹೋಗು, ಕಣ. ಬೇಗ ಹೋಗು. ಎಲ್ಲ ಟೈಮಿಗೆ ಸರಿಯಾಗಿ ಊಟ ಬುದ್ಬಿಡ್ಬೇಕು. ಅಣ್ಣ ಅಡಿಗೆಲಿ ಬಂತು, ಬಾತ್ ರೆಡಿ ಆಗದೆ. ಅನ್ನ ಬೇಡ ಅಂದವ್ರಿಗೆ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ, ಅದು ಇನ್ನೇನು ಆಗೋಯ್ತು. ಸರಿ ಸರಿ ಸರಿ. ಆಮೇಲೆ ಮಧ್ಯಾಹ್ನಕ್ಕೆ ಪೂರಿ ಸಾಗು, ನುಗ್ಗೆಕಾಯಿ, ಆಲೂಗೆಡ್ಡೆ, ಬೇಳೆ ಸಾರು, ಒಬ್ಬಟ್ಟು, ಮೈಸೂರು ಪಾಕು, ಶಾವಿಗೆ ಪಾಯಸ ಇದೆಲ್ಲ ರೆಡಿ ಇದೆ. ಜೊತೆಗೆ ಲಾಡು, ಮೊಸರನ್ನ, ನೀರ್ ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ. ಓ ಸಾಕು ಸಾಕಣ ಸಾಕು. ಆಮೇಲೆ ಇನ್ನೊಂದು ದಿವಸ ನಾನು ಇನ್ನ ಒಂದೇ ಒಂದು ಕೇಳ್ತೀನಿ, ನಿನ್ ದಮ್ಮಯ್ಯ ಅಂತೀನಿ, ಇದು ಮಾಡ್ಕೊಡ್ಬೇಕು. ಅದೇನ್ ಕೇಳು ಶಿವು, ಅದಕ್ಕೆ ಯಾಕೆ ಬೇಜಾರು? ಅಣ್ಣ ಮಧ್ಯಾಹ್ನ ಅಡಿಗೆ ಆದ್ಮೇಲೆ ಎಲ್ಲರೂ ಊಟಕ್ಕೆ ಮುಂಚೆ ನೀನು ಏನೆಲ್ಲ ಐಟಮ್ ಮಾಡ್ತೀಯೋ ಎಲ್ಲ ಒಂದು ಚೂರು ಚೂರು ನಂಗೆ ರುಚಿ ನೋಡಕ್ ಕೊಡ್ಬೇಕು. ನೀನು ಅಡಿಗೆ ಸಂದಾಕೆ ಮಾಡ್ತೀಯ, ಆದ್ರೆ ನನ್ನ ತಂಗಿ ಮದುವೆಯಲ್ಲಿ ಊಟ ಮಾಡಿದವರೆಲ್ಲ ಬೆರಳು ಚಪ್ಪರ್ಸ್ಕೊಂಡು ಹೋಗ್ಬೇಕು, ಬೆರಳು ತೋರಿಸ್ಕೊಂಡಲ್ಲ. ಅದಕ್ಕೆ ಆಟೆ ಅಡಿಗೆ ಆದ ತಕ್ಷಣ ರುಚಿ ನೋಡಕ್ಕೆ ನಿನ್ಗೆ ಕರಿತೀನಿ, ಸರಿನಾ? ಸರಿ ಕಣ, ಬಿರ್ಬಿರ್ನೆ ಮಾಡು. ಸರಿ ಶಿವಣ್ಣ. ಅಲ್ಲಕಲ್ಲ ನಿಮ್ಮ ಅಪ್ಪಿಗೆ ಎಲ್ಗೋ ಹೋಗ್ತೀನಿ ಅಂತೇಳಿ ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ರು? ಅವ್ವ ಬಾಂಕಳವ್ವ, ಶಿವಣ್ಣ ಇಷ್ಟೆಲ್ಲ ಖರ್ಚು ಮಾಡಿ ತಂಗಿ ಮದುವೆ ಮಾಡ್ತಾವನೆ, ಏನು ತೊಂದರೆ ಆಗ್ದಂಗೆ ನೋಡ್ಕೊಳವ. ಪಾರ್ವತವ್ವ, ಇದೇನುವ ನೀವಿಲ್ಲಿ ಮದುವೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಿ? ಮದುವೆ ಮನೇಲಿ ನಾನು ಮದುವೆ ಮಾಡಿಸ್ತೀನಿ ಛತ್ರಿ ಅಣ್ಣ, ಆದರೆ ಈ ಮನೆಗೆ ಬಂದಿರೋದು ಹಬ್ಬ ಮಾಡೋದಕ್ಕೆ ಅಲ್ವಾಪ್ಪ? ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬಂದ್ಯಾ ಪಾರ್ವತಿ? ಎಲ್ಲಿ ಶಿವು? ಶಿವನ ಬಿಟ್ಟು ಪಾರ್ವತಿನೂ ಇರಲ್ಲ, ಪಾರ್ವತಿನ ಬಿಟ್ಟು ಶಿವನೂ ಇರಲ್ಲ. ಶಿವ ಪಾರ್ವತಿ ಜೊತೆಗಿದ್ರೆ ಎದುರಿಗೆ ನಿಲ್ಲೋರು ಯಾರೂ ಇರಲ್ಲ. ಅರ್ಥ ಆಗಲಿಲ್ಲ. ನಾನು ನನ್ನ ಗಂಡನ ಮದುವೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಪ್ಪ. ನಿಮಗೋಸ್ಕರ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋದು. ನಾವು ಹೊಂಟಕ್ಕೆ ರೆಡಿ ಆಗಿದ್ವಿ ಕಣವ. ಹೆಂಗು ಈಗ ನೀವು ಬಂದಿದ್ದೀರಲ್ಲ, ಎಲ್ಲ ಒಟ್ಟಿಗೆ ಹೊಂಟಾಗವ. ದಣಿ ನೋಡ್ರಿ ಹೊಡವ. ಹಾಂ ನಡಿ ಪಾರ್ವತಿ, ಹೋಗೋಣ. ಮಾವನ್ 150 ಎಕರೆ ಆಸ್ತಿ, ಕಣ್ಣಕ್ಕೆ ಬಿತ್ತಿರೋದಿಷ್ಟು, ಬೀಳ್ದಿರೋದು ಸುಮಾರಿದೆ. ಬೀಳಿಸ್ತೀನಿ, ಒಂದೊಂದಾಗಿ ಬೀಳಿಸ್ತೀನಿ. ಸದ್ಯಕ್ಕೀಗ ಕೀ ಕೊಡಿ. ಕೊಡಲ್ಲ. ಕೊಡ್ತೀರಾ ಇಲ್ವಾ? ಪಾರ್ವತಿ, ಆಗ್ಲಿಂದ ನೋಡ್ತಾ ಇದ್ದೀನಿ, ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ದೀಯಲ್ಲ. ನಾನು ನಿಮ್ಮಪ್ಪ. ಅಪ್ಪ ಐ ಲವ್ ಯು ಅಪ್ಪ ಅಂತ ಹಾಡಾಡಿ ತಪ್ಕೊಂಡು ಮುದ್ದಾಡೋ ಮಗಳಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅದಕ್ಕೆ ತಕ್ಕಂಗೆ ಅಪ್ಪನೂ ಇರ್ಬೇಕಲ್ವಾ? ಅಪ್ಪ ಅನ್ಸ್ಕೊಂಡವ್ರು ಬಾಳು ಕಲಿಸಿದ ಸಲಹೆಗಾರ ಆಗಿರ್ಬೇಕು. ಆದ್ರೆ ನೀವು ಮೋಸ್ಕಾರ ಆಗ್ಬಿಟ್ರಿ. ಅಪ್ಪ ಅನ್ಸ್ಕೊಂಡವ್ರು ಬೆರಗು ಮೂಡಿಸೋ ಜಾದುಗಾರ ಆಗಿರ್ಬೇಕು. ಆದ್ರೆ ನೀವು ಮಾಟಗಾರ ಆಗ್ಬಿಟ್ರಿ. ಅಪ್ಪ ಆದವರು ಎಲ್ಲ ಕೊಡಿಸೋ ಸಾಹುಕಾರ ಆಗಿರ್ಬೇಕು. ಆದ್ರೆ ನೀವು ಆಸ್ತಿ ನುಂಗಿ ಸಾಹುಕಾರ ಆಗ್ಬಿಟ್ರಿ. ಪಾರ್ವತಿ, ಆಗ್ಲಿಂದ ನೋಡ್ತಾ ಇದ್ದೀನಿ, ಅತಿ ಆಯ್ತು ನಿಂದು. ಒಳಗಡೆ ಏನು ನೀನು ಚಿನ್ನದ ಗಟ್ಟಿ ಇಟ್ಟಿದ್ಯಾ? ಯಾರಿದ್ದಾರೆ ಅಂತ ಕೇ ಕೊಡ್ಬೇಕು ನಿನಗೆ? ಕೊಡೋದಿಲ್ಲ ಕೇ. ನಡಿ ಹೋಗೋಣ. ಅಪ್ಪ, ನಾನು ಒಳಗೆ ಯಾರಾದರೂ ಇದಾರಾ ಇಲ್ವಾ ಅಂತೇನು ಕೇಳೇ ಇಲ್ವಲ್ಲ. ಆದ್ರೆ ನೀವಾಗ ನೀವೇ ಯಾಕೆ ಒಳಗೆ ಯಾರೋ ಇದಾರೆ ಅನ್ನೋ ಥರ ಮಾತಾಡ್ತಿದ್ದೀರಾ? ಕೀ ಕೊಡ್ತೀರಾ ಇಲ್ವಾ? ಕೊಡಲ್ಲ. ಕೊಡಲ್ವಾ? ಕೊಡಲ್ವಾ?
ನನ್ನ ಮಕ್ಕಳನ್ನ ಜೀವನ ಹಾಳು ಮಾಡಕ್ ಬಂದವ್ರದ್ದು ಜೀವ ಬೇಕಾದ್ರೂ ತೆಗೆದು ಬಿಡ್ತೀನಿ, ಮುಲಾಜೆ ಇಲ್ಲ. ಅಮ್ಮ ಚಿಕ್ಕಮ್ಮ, ನಾನು ನಿಮಗೆ ಮಗಳು ಮಾತ್ರ ಅಲ್ಲ, ಮಾರಿಗುಡಿ ಶಿವು ಹೆಂಡತಿ. ಇನ್ಮೇಲೆ ನಿಮಗೇನೇ ತೊಂದರೆ ಆದರೂ ನನ್ನ ಹತ್ರ ಮುಕ್ತವಾಗಿ ಹೇಳ್ಕೋಬೇಕು. ಇವಾಗ ಇಷ್ಟು ಸಾಕು, ಮಿಕ್ಕಿದ ಮಾತಲ್ಲ ಆಮೇಲೆ ಮಾತಾಡೋಣ.